ಯೂಟ್ಯೂಬರ್ ಖ್ವಾಜಾ ವಿರುದ್ಧ ಲವ್ ಜಿಹಾದ್ ಆರೋಪ ಗಂಭೀರ. ಧಾರವಾಡದಲ್ಲಿ ಮುತಾಲಿಕ್ ಭಾರಿ ಹೇಳಿಕೆ. ಯೂಟ್ಯೂಬ್ ಚಾನೆಲ್ ಬಂದ್ ಆಗೋ ತನಕ ಹೋರಾಟ ಶ್ರೀರಾಮ ಸೇನಾ. ಖ್ವಾಜಾ ಉರ್ಫ್ ಮುಕಳೆಪ್ಪ ಲವ್ ಜಿಹಾದ್ ಪ್ರಕರಣ ಮತ್ತಷ್ಟು ತೀವ್ರತೆ ಪಡೆದುಕೊಂಡಿದೆ. ಧಾರವಾಡದಲ್ಲಿ ಶ್ರೀರಾಮ ಸೇನಾ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನು ಹೊರಗೆ ಹಾಕ್ತೀವಿ, ಅವಳನ್ನಂತೂ ನಾವು ಅವನ ಜೊತೆಗೆ ಮದುವೆ ಮಾಡಿಸ್ಕೊಡೋದಲ್ಲ. ಈಗಾಗಲೇ ಮೋಸದಿಂದ, ಈಗಾಗಲೇ ಚೀಟಿಂಗ್ ಮಾಡಿ ರಿಜಿಸ್ಟರ್ ಮಾಡಿದ್ದಾನೆ. ಒಂದೇ ದಿನ ರಿಜಿಸ್ಟರ್, ಒಂದೇ ದಿನ ಬಾಡಿಗೆದು ಅಗ್ರಿಮೆಂಟ್ ತೊಗೊಂಡು ಹೆಂಗೆ ರಿಜಿಸ್ಟರ್ ಮಾಡ್ತಾರೆ, ಆ ರಿಜಿಸ್ಟರ್ನು ಸಸ್ಪೆಂಡ್ ಆಗಬೇಕು. ಅದಕ್ಕೆ ಸಹಾಯ ಮಾಡಿದಂಥವ್ರು ಮತ್ತು ಮೋಸ ಮಾಡಿದಂಥವನು ಇವನು ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಈಗಾಗಲೇ ಕೇಸ್ ಹಾಕಿದ್ದೀವಿ. ಸೊ ಇದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಯತ್ರಿಯನ್ನು ಬ್ರೇನ್ ವಾಶ್ ಮಾಡಿದಂಥ ಆ ಇಸ್ಲಾಮಿನ ಶಕ್ತಿಯ ವಿರುದ್ಧ ಹೋರಾಟವನ್ನು ಮಾಡ್ತೀವಿ, ಅವಳನ್ನು ಮತ್ತೆ ವಾಪಸ್ ತರ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇವತ್ತು ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ದಾರೆ. ಸಾಂತ್ವನ ಕೇಂದ್ರದಲ್ಲಿ ತಂದೆ ತಾಯಿಗೆ ಅವಕಾಶ ಇದೆ ಮಾತನಾಡಕ್ಕೆ. ಸೊ ಆಕೆ ಹುಡುಗಿಯನ್ನ ಬ್ರೇನ್ ವಾಶ್ ಮಾಡೋದು, ಬ್ಲಾಕ್ ಮ್ಯಾಜಿಕ್ ಮಾಡೋದು ಮುಸ್ಲಿಮರಲ್ಲಿ ಸಾಮಾನ್ಯವಾಗಿದೆ. ಖ್ವಾಜಾ ಗಾಯತ್ರಿಯ ಜೊತೆಗೆ ಮಾತ್ರವಲ್ಲ, ಇನ್ನು 8 ಹುಡುಗಿಯರ ಜೊತೆಗೆ ಸಂಬಂಧ ಹೊಂದಿದ್ದಾನೆ. ಒಂದೇ ದಿನ ಮದುವೆ ರಿಜಿಸ್ಟರ್ ಹಾಗೂ ಬಾಡಿಗೆ ಒಪ್ಪಂದ ಮಾಡಿರೋದು ಅನುಮಾನಾಸ್ಪದವಾಗಿದೆ. ಈ ಪ್ರಕರಣದಲ್ಲಿ ಖ್ವಾಜಾಗೆ ಬೆಂಬಲ ನೀಡಿದವರ ಮೇಲೂ ಕ್ರಮ ತೆಗೆದುಕೊಳ್ಳಬೇಕು ಎಂದಿದ್ದಾರೆ. ಯಾವ ಸ್ಥಿತಿಯಲ್ಲೂ ಗಾಯತ್ರಿಯನ್ನ ಖ್ವಾಜಾ ಜೊತೆ ಹೋಗೋದಕ್ಕೆ ಬಿಡೋದಿಲ್ಲ. ಗಾಯತ್ರಿಗೆ ಬ್ರೇನ್ ವಾಶ್ ಮಾಡಲಾಗಿದೆ, ಅವಳು ಸುಳ್ಳು ಹೇಳ್ತಿದ್ದಾಳೆ. ಖ್ವಾಜಾ ಯೂಟ್ಯೂಬ್ ಚಾನೆಲ್ ಬಂದ್ ಆಗುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂದು ಮುತಾಲಿಕ್ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಶ್ರೀನಿಧಿ ನ್ಯೂಸ್, ಧಾರವಾಡ. ಹೇಳ್ತಾ ಇರೋದೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಅವಳು. ನಾವು ಅಲ್ಲಿ ಚಿತ್ರೀಕರಣಕ್ಕೆ ಹೋಗಿದ್ದೀವಿ, ಇಲ್ಲಿ ಹೋಗಿದ್ದೀವಿ, 3 ತಿಂಗಳಾಯಿತು ಮದುವೆ ಆಗಿ, ಎಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ಬ್ರೇನ್ ವಾಶ್ ಮಾಡಿದಾರೆ ಅವಳದ್ದು. ಇದೆಲ್ಲ ಇಲ್ಲಿವರೆಗೆ ನಾವು ಸಾವಿರಾರು ಹಿಂದೂ ಹುಡುಗಿಯರನ್ನು ಅಪಹರಣ ಮಾಡಿದಂಥವ್ರು ನಾವೆಲ್ಲ ಮುಸ್ಲಿಮರ ಆಟ ನೋಡಿದ್ದೀವಿ. ಇವತ್ತು ಇಸ್ಲಾಮಿನ ಈ ರೀತಿಯ ಆಟಗಳನ್ನು ನೋಡಿದ್ದೀವಿ. ಈ ಆಟ ನಡೆಯಂಗಿಲ್ಲ. ಖ್ವಾಜಾ ನೀನು ಬಾಯಿ ಮುಚ್ಚಿಕೊಂಡು ಅವಳನ್ನು ಪೂರ್ಣ ಬಿಟ್ಟು ಕೊಡಬೇಕು. ಇಲ್ಲ ಅಂದರೆ ನಮ್ಮ ಕೋರ್ಟಿನ ಮೂಲಕ ಹೇಗೆ ಯಾವ ರೀತಿ ಮತ್ತು ವಿಡಿಯೋ ಏನು ಯೂಟ್ಯೂಬ್ ನಡೀತಾ ಇದೆಯಲ್ಲ ಅದನ್ನು ಬಂದ್ ಮಾಡಿಸುವವರೆಗೆ ಹೋರಾಟವನ್ನು ಮಾಡ್ತೀವಿ.